ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡಕ್ಕೆ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನವಿಲು ಗರಿ ಧರಿಸಿ ಡ್ಯಾನ್ಸ್ ಮಾಡಿದ್ದ ನಿವೇದಿತಾ ಹಾಗೂ ಕಿಶನ್ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡಗೆ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನವಿಲು ಗರಿಯನ್ನ ಧರಿಸಿ ನಿವೇದಿತಾ ಹಾಗೂ ಕಿಶನ್ ಇವರಿಬ್ರು ಕೂಡ ರೀಲ್ಸ್ಗೆ ಡ್ಯಾನ್ಸ್ ಮಾಡಿದ್ದಾರೆ. ನಿವೇದಿತಾ ಗೌಡ ಮತ್ತು ಕಿಶನ್ ಬೆಳಗಲಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿವೇದಿತಾ ಹಾಗೂ ಕಿಶನ್ಗೆ ನೋಟಿಸ್ ಕೊಟ್ಟಿರುವ ಅರಣ್ಯ ಇಲಾಖೆ. ನೋಟಿಸ್ ಪಡೆದು ವಿಚಾರಣೆಗೆ ನಿವೇದಿತಾ ಹಾಗೂ ಕಿಶನ್ ಹಾಜರಾಗಿದ್ರು. ಮಲ್ಲೇಶ್ವರಂನ ಅರಣ್ಯ ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಇಬ್ಬರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ನವಿಲು ಗರಿಗಳಿಂದ ಎಲ್ಲಿಂದ ತಂದಿದ್ರು, ಕೊಟ್ಟಿದ್ಯಾರು ಎಂಬ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇನ್ನು ಮಾಹಿತಿಯನ್ನ ಆಧರಿಸಿ ನವಿಲು ಗರಿ ಪಡೆದಿದ್ದ ಸ್ಥಳಗಳ ಮೇಲೆ ಅರಣ್ಯ ಅಧಿಕಾರಿಗಳು ಈಗ ದಾಳಿಯನ್ನ ಮಾಡಿದ್ದಾರೆ. ಎಸಿಎಫ್ ಉಮಾ ನೇತೃತ್ವದಲ್ಲಿ ನಿವೇದಿತಾ ಹಾಗೂ ಕಿಶನ್ ವಿಚಾರಣೆಯನ್ನ ಮಾಡಿದ್ದಾರೆ. ಸದ್ಯ ಹೇಳಿಕೆಯನ್ನ ನೀಡಿ ತೆರಳಿರೋ ನಿವೇದಿತಾ ಗೌಡ ಹಾಗೂ ಕಿಶನ್ ಬೆಳಗಲಿ ಮತ್ತೆ ವಿಚಾರಣೆಗೆ ಕರೆದಾಗ ಬರುವಂತೆ ಅರಣ್ಯ ಅಧಿಕಾರಿಗಳು ಈಗ ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡಗೆ ಈಗಾಗಲೇ ಪೊಲೀಸರು ಕೂಡ ನೋಟಿಸ್ ಅನ್ನ ನೀಡಿರುವಂತದ್ದು. ನವಿಲು ಗರಿಯನ್ನ ಎಲ್ಲಿಂದ ತಂದಿದ್ದು, ಯಾರು ಕೊಟ್ಟಿದ್ದು ಅಂತ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಅಂಕಿತಾ, ಏನು ನವಿಲು ಗರಿಗಳನ್ನ ಧರಿಸಿ ನಿಜವಾದ ನವಿಲುಗಳಂತೆ ಡ್ಯಾನ್ಸ್ ಅನ್ನ ಮಾಡಿದಂತ ನಿವೇದಿತಾ ಗೌಡ ಜೊತೆಗೆ ನೃತ್ಯಗಾರರಾದಂತ ಕಿಶನ್ ಬೆಳಗಲಿಗೆ ಸಂಬಂಧಪಟ್ಟಂತೆ ಅರಣ್ಯ ಘಟಕದಿಂದ ಅರಣ್ಯ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಆ ನೋಟಿಸ್ ಅನ್ನ ಪಡೆದಂತ ನಿವೇದಿತಾ ಗೌಡ ಹಾಗೂ ಕಿಶನ್ ಅವರು ಇವತ್ತು ಮಲ್ಲೇಶ್ವರಂ ಬಳಿ ಇರ್ತಕ್ಕಂಥ ಅರಣ್ಯ ಇಲಾಖೆಯ ಒಂದು ಕೇಂದ್ರ ಕಚೇರಿ ಇದೆ, ಕೇಂದ್ರ ಕಚೇರಿಯ ಬಂದು ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸಿದ್ದಾರೆ. ಇಲ್ಲಿ ಅವರು ಏನೋ ಒಂದು ಹಾಡಿಗೆ ಅಂದ್ರೆ ನವಿಲೆ ಸಾಂಗಿಗೆ ನಿಜವಾದ ನವಿಲುಗಳಂತೆ ಅವರು ನವಿಲಿನ ಗರಿಗಳನ್ನ ಧರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆ ನವಿಲು ಗರಿಗಳನ್ನ, ಯಾಕಂತಂದ್ರೆ 1-2 ನವಿಲು ಗರಿ ಅಲ್ಲ, ಸುಮಾರು ನವಿಲು ಗರಿಯನ್ನ ಇಬ್ಬರು ಧರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ನವಿಲು ಗರಿಗಳನ್ನ ಇಲ್ಲಿಂದ ತೆಗೆದುಕೊಂಡ್ ಬಂದಿದೆ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಫ್ಯಾಷನ್ ಸ್ಟೋರ್ ಅಂದ್ರೆ ಈ ಸಿನಿಮಾಗಳಲ್ಲಿ ಬಳಕೆ ಮಾಡೋದಕ್ಕೆ ಬೇಕಾದಂತ ವಸ್ತುಗಳನ್ನ ಒಂದು ಮೆಟೀರಿಯಲ್ಸ್ ಅನ್ನ ಸಪ್ಲೈ ಏನ್ ಮಾಡ್ತಾರೆ ಅದರ ಒಂದು ವಿಳಾಸವನ್ನ ಸಹ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಅದರ ಜೊತೆಗೆ ಇವರು ನೇರವಾಗಿ ಹೋಗಿ ಖರೀದಿ ಮಾಡಿದ್ರ ಅಥವಾ ಯಾರಾದ್ರೂ ಆ ಶೋ ಅನ್ನ ನಡೆಸ್ತಕ್ಕಂಥವ್ರು ಹೋಗಿ ಖರೀದಿ ಮಾಡ್ಕೊಂಡ್ ಬಂದಿದ್ರ, ಬಾಡಿಗೆಗೆ ತೆಗೆದುಕೊಂಡ್ ಬಂದಿದ್ರ ಅಥವಾ ಪರ್ಮನೆಂಟ್ ಆಗಿ ಖರೀದಿ ಮಾಡಿದ್ರ ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಪ್ರಶ್ನೆಗಳನ್ನ ಸಹ ಕೇಳಿದ್ದಾರೆ. ಅರಣ್ಯ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರವನ್ನ ಕೊಟ್ಟು ತಮ್ಮ ಹೇಳಿಕೆಯನ್ನ ದಾಖಲಿಸಿ ಕಿಶನ್ ಹಾಗೂ ನಿವೇದಿತಾ ಗೌಡ ಹೊರಟಿರ್ತಕ್ಕಂಥದ್ದು. ಈಗ ಸದ್ಯ ಅವರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ನವಿಲು ಗರಿಗಳನ್ನ ಯಾರು ಇವರಿಗೆ ಒಂದು ಶೋ ಅಂದ್ರೆ ಡ್ಯಾನ್ಸ್ ಶೋಗೆ ತೆಗೆದುಕೊಂಡ್ಬರೋ ಕೊಟ್ಟಿದ್ರು, ಆ ಕಚೇರಿಗಳಿಗೂ ಸಹ ಅರಣ್ಯಾಧಿಕಾರಿಗಳು ಕಚೇರಿಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ಸಿನಿಮಾಗಳಿಗೆ ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಅಥವಾ ಬಾಡಿಗೆ ಕೊಡ್ತಕ್ಕಂಥ ಒಂದು ಶಾಪ್ ಇದ್ರೆ ಅವರಿಗೆ ಈ ನವಿಲು ಗರಿಗಳನ್ನ ಯಾರು ಕೊಟ್ರು, ಎಲ್ಲಿಂದ ಇವ್ರು ಪರ್ಚೇಸ್ ಮಾಡ್ಕೊಂಡ್ ಬಂದು ಅಂತ. ಯಾಕಂದ್ರೆ ಇತ್ತೀಚೆಗೆ ನವಿಲುಗಳನ್ನ ಕೊಲೆ ಮಾಡಿ ಅದರ ಮಾಂಸವನ್ನು ಸಹ ಮಾರಾಟ ಮಾಡ್ತಕ್ಕಂತ ಒಂದು ಘಟನೆಗಳು ಬೆಳಕಿಗೆ ಬರ್ತಾ ಇದಾವೆ. ಹಾಗಾಗಿ ಒಂದು ನವಿಲು ಗರಿ ಸಿಗ್ಬೇಕಂತಂದ್ರೆ ಆ ನವಿಲು ಸತ್ತಿರ್ಬೇಕು. ಅದನ್ನ ಕನ್ಫರ್ಮ್ ಮಾಡಿಕೊಂಡು ಆ ನವಿಲು ಸತ್ತಂತ ಬಳಿಕ ಮಾತ್ರ ಗರಿಗಳನ್ನ ಈ ರೀತಿಯಾಗಿ ಮಾರಾಟ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಡ್ಯಾನ್ಸ್ ಶೋ ಇರ್ಬೋದು, ಅದಕ್ಕೆ ಸಪ್ಲೈ ಕೊಟ್ಟಂತ ನವಿಲು ಗರಿಗಳ ಒಂದು ಸ್ಟೋರ್ ಇರ್ಬೋದು, ಅವರ ಒಂದು ಮಾಹಿತಿಯನ್ನ ಕಲೆ ಹಾಕಿ ಅವರಿಗೆ ಯಾರು ಸಪ್ಲೈ ಮಾಡಿದ್ರು, ಯಾರಾದ್ರು ಬೇಟೆಗಾರರು ಇರ್ಬೋದು ಅಥವಾ ಕಾಡು ಪ್ರದೇಶಗಳಿಂದ ಯಾರು ವ್ಯಕ್ತಿಗಳು ಇವರಿಗೆ ತಂದುಕೊಟ್ಟಿದ್ರೆ ಅವರ ಮಾಹಿತಿಯನ್ನು ಕಲೆ ಹಾಕಿ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಸದ್ಯ ಈ ಸಂಬಂಧಪಟ್ಟಂತೆ ಯಾಕಂತಂದ್ರೆ ವೈಲ್ಡ್ ಅನಿಮಲ್ ಆಕ್ಟ್ ಪ್ರಕಾರ ಇವರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಬೇಕು. ಸದ್ಯ ನೋಟಿಸ್ ಅನ್ನ ಸರ್ವ್ ಮಾಡಿ ಪ್ರಕರಣವನ್ನ ದಾಖಲಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ಮಾಹಿತಿಯನ್ನ ಹಾಕಿದ್ದಾರೆ. ಇವರು ಉದ್ದೇಶಪೂರ್ವಕ, ಯಾಕಂದ್ರೆ ವೈಲ್ಡ್ ಅನಿಮಲ್ ಆಕ್ಟ್ ಹಿಂದೆ
ಹುಲಿ ಉಗ್ರಗಳನ್ನ ಧರಿಸಿದಂತ ಅವರ ಮೇಲೂ ಸಹ ಕೇಸನ್ನ ಹಾಕಲಾಗಿತ್ತು. ಆದ್ರೆ ಅವರು ತಮ್ಮ ಅರಿವಿಗೆ ಇರ್ಲಿಲ್ಲ ಅನ್ನೋ ಒಂದು ಉತ್ತರವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಕೇಸನ್ನ ಕ್ಲೋಸ್ ಮಾಡಲಾಗಿತ್ತು. ಅಂತಹ ಘಟನೆಗಳ ಬಗ್ಗೆ ಇವರಿಗೆ ಅರಿವಿದ್ರೂ ಸಹ ಅದನ್ನ ಧರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರ ಮೇಲೆ ಕೇಸ್ ದಾಖಲಿಸುವಂತ ಒಂದು ಸಿದ್ಧತೆಯನ್ನು ಸಹ ಅರಣ್ಯ ಅಧಿಕಾರಿಗಳು ಈಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.